ಇದೇ ಭಾನುವಾರ 21ನೇ ತಾರೀಕು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೂತನ ಸಾರಥಿಯಾಗಿ ಆಯ್ಕೆಯಾಗಿರುವಂಥ BK ಹರಿಪ್ರಸಾದ್ ಸಾಹೇಬರಿಗೆ ಒಂದು ರೀತಿ ಅಧಿಕಾರ ಹಸ್ತಾಂತರ ಮಾಡೋಂಥದ್ದು. ಏನು ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ನಂತರ ತಮ್ಮ ಅಧ್ಯಕ್ಷರ ಹುದ್ದೆಗೆ ರಾಜೀನಾಮೆ ಕೊಟ್ಟಂಥದ್ದಾಗಿದೆ. ಜೊತೆಗೆ ಈಗ BK ಹರಿಪ್ರಸಾದ್ ಅವ್ರನ್ನ KPCC ಅಧ್ಯಕ್ಷರಾಗಿ ಆಯ್ಕೆ ಮಾಡಿರೋದ್ರಿಂದ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿ ಅವರಿಗೆ ಮುಂದಿನ ಕಾರ್ಯ ಸುಗಮವಾಗಲಿ ಅಂತೇಳಿ ಎಲ್ಲರೂ ಸಹ ಒಂದು ಪ್ರೋತ್ಸಾಹ ಕೊಡೋಂಥ ಕಾರ್ಯಕ್ರಮ. ಜೊತೆಗೆ ಈ ರಾಜ್ಯದ ಒಂದು ದೀನದಲಿತರ ಬಂದು ಎಲ್ಲರಿಗೂ ಸಹ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದಂಥ ಸಿದ್ದರಾಮಯ್ಯ ಸಾಹೇಬರು ಸಹ ಒಂದು ಸುಲಲಿತವಾಗಿ ಎಲ್ಲೂ ಸಹ ಗೊಂದಲಗಳಿಗೆ ಅವಕಾಶ ಮಾಡಿಕೊಡದೆ DK ಶಿವಕುಮಾರ್ ಸಾಹೇಬರಿಗೆ ಅಧಿಕಾರನ ಹಸ್ತಾಂತರ ಮಾಡಿರೋಂಥದ್ದು. ಅದು ಅವ್ರಿಗೂ ಸಹ ಒಂದು ಧನ್ಯವಾದನ ಕೃತಜ್ಞತೆ ಸಲ್ಲಿಸಂತ ಒಂದು ಸಮಾರಂಭ. ಜೊತೆಗೆ DK ಶಿವಕುಮಾರ್ ಸಾಹೇಬರ ಒಂದು ಬಹುದಿನಗಳ ಕನಸು, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ 40 ವರ್ಷಗಳ ರಾಜಕೀಯದ ಪ್ರಯಾಣದಲ್ಲಿ ಅವರು ಸಾಕಷ್ಟು ಕಾಂಗ್ರೆಸ್ ಪಕ್ಷನ ಕಟ್ಟಿ ಸದೃಢರನ್ನಾಗಿ ಮಾಡಿರೋಂಥದ್ದು ನಾವು ನೋಡಿರೋಂಥದ್ದಾಗಿದೆ. ಜೊತೆಗೆ ಈಗ ಮುಖ್ಯಮಂತ್ರಿ ಸ್ಥಾನ ಅವರಿಗೆ ಒಲ್ದು ಬಂದಿರೋಂಥದ್ದು. ಅವರ ಹಾದಿಯೂ ಸಹ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗಲಿ, ಭವಿಷ್ಯದಲ್ಲಿ ಕಾಂಗ್ರೆಸ್ ಪಕ್ಷನ ಇನ್ನೂ ಹೆಚ್ಚಾಗಿ ಅಧಿಕಾರಕ್ಕೆ ತರಂಥ ಶಕ್ತಿ DK ಶಿವಕುಮಾರ್ ಸಾಹೇಬ್ರಿಗೂ ಸಹ ಲಭಿಸ್ಲಿ ಅಂತೇಳಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನ ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಸೇರೋಂಥದ್ದು ಆಗ್ತಾ ಇದೆ. ಅವ್ರಿಗೂ ಸಹ ಶುಭ ಕೋರಂಥ ಒಂದು ಶುಭ ಗಳಿಗೆ ಇದೇ 21/6/2026 ಭಾನುವಾರ ಒಂದು ಹಬ್ಬದ ವಾತಾವರಣ ಕಾಂಗ್ರೆಸ್ ಪಕ್ಷದಿಂದ ಸೃಷ್ಟಿ ಆಗ್ತಾ ಇರೋದು. ಎಲ್ಲ ನಾನು ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಸಹ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಬರೋಂಥದ್ದಾಗಬೇಕು. ನಮ್ಮ ಮುಖಂಡರಿಗೆ ಶಿಡ್ಲಘಟ್ಟದಿಂದ ಕಾಂಗ್ರೆಸ್ ಭದ್ರಕೋಟೆ ಅಂತೇಳಿ ಒಂದು ಧೈರ್ಯನ ತುಂಬುವಂಥದ್ದು. ಜೊತೆಗೆ ನಮ್ಮ ಕಾರ್ಯಕರ್ತರನ್ನ, ಸ್ನೇಹಿತರನ್ನ ಎಲ್ಲರೂ ಸಹ ಈ ಕಾರ್ಯಕ್ರಮ ಕರ್ಕೊಂಬರೋಂಥದ್ದಾಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ. ವಿಶೇಷವಾಗಿ ಶಿಡ್ಲಘಟ್ಟದ ಎಲ್ಲ ಕಾಂಗ್ರೆಸ್ ಬಂಧುಗಳು ಹೆಚ್ಚು ಜವಾಬ್ದಾರಿ ತಗೊಂಡು ಈ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡೋಂಥ ಕೆಲಸ ಮಾಡಲಿ ಅಂತೇಳಿ ನಾನು ಶುಭ ಕೋರಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬರಬೇಕು, ಈ ಒಂದು ಶುಭ ಗಳಿಗೆಗೆ, ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ಅಂತೇಳಿ ನಾನು ತಮ್ಮ ಮುಖೇನ ತಮ್ಮೆಲ್ಲರಿಗೂ ಸಹ ಆತ್ಮೀಯ ಆಮಂತ್ರಣ ಮಾಡ್ತಾ ಇದ್ದೀನಿ. ಸರ್, ಎಷ್ಟು ವೆಹಿಕಲ್ಸ್ ಇಲ್ಲಿಂದ ಹೊರಡೋದಕ್ಕೆ ಪ್ಲಾನ್ ಮಾಡ್ಕೊಂಡು? ಒಂದೊಂದು ತಾಲೂಕಿಂದ 1,000ಕ್ಕೂ ಹೆಚ್ಚು, 2,000ಕ್ಕೂ ಹೆಚ್ಚು ಜನ ಬರಬೇಕು ಅಂತ ಹೇಳಿದ್ರೆ ಆ ನಿಟ್ಟಿನಲ್ಲಿ ನಾವು 40ಕ್ಕೂ ಹೆಚ್ಚು ಬಸ್ಸುಗಳನ್ನ ವ್ಯವಸ್ಥೆ ಮಾಡೋಂಥದ್ದಾಗಿದೆ. ಮತ್ತು ವಾಲಂಟಿಯರ್ ಆಗಿ ಸಹ ನಮ್ಮ ಲೀಡರ್ಸು ಕಾರುಗಳಲ್ಲಿ ಬರೋಂಥದ್ದು ಆಗ್ತಾ ಇದೆ. ಈ ರೀತಿ ಒಂದು ಇದನ್ನ ಮಾಡ್ಕೊಂಡಿದ್ದೀವಿ, ನಾವು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುಮಾರು 2,000ಕ್ಕೂ ಹೆಚ್ಚು ಜನ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಈ KPCC ಏನು ಪದಗ್ರಹಣಕ್ಕೆ ಸೆಂಟ್ರಲ್ ಇಂದ ಅಂದ್ರೆ ನ್ಯಾಷನಲ್ ಇಂದ ಯಾರಾದ್ರೂ, ಕೇಂದ್ರದಿಂದ ಯಾರಾದ್ರೂ ಬರ್ತಾರೆ ಸರ್? ಅಲ್ಲಿಂದ ಇನ್ನ ವರಿಷ್ಠರನ್ನ ಚರ್ಚೆ ಮಾಡೋಂಥದ್ದು ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಸುರ್ಜೇವಾಲಾ ಸಾಹೇಬರು ಇರ್ತಾರೆ, ಅದ್ರ ಜೊತೆಗೆ ಅವರು AICC ಸೆಕ್ರೆಟರಿಗಳು, ರಾಜ್ಯದ ಉಸ್ತುವಾರಿಗಳು. ಅದನ್ನ ಹೊರತುಪಡಿಸಿದ್ರೆ ಬೇರೆ ಇನ್ಯಾರು ಇರ್ತಾರೆ ನನಗೂ ಸಹ ಮಾಹಿತಿ ಇಲ್ಲ. ಹಾಗಾಗಿ ಇನ್ನ 21 ಸಮಯ ಇರೋದ್ರಿಂದ ಮೋಸ್ಟ್ಲಿ ಇನ್ನೂ ಹೆಚ್ಚಿನ ನಾಯಕರು ಬರೋಂಥದ್ದು ಕಾಣ್ತದೆ ಅಂತ ನಮ್ಮ ಭಾವನೆ. ಸರ್, ಏನು ಉಳಿದ ಸಚಿವರ ಪಟ್ಟಿ 21ನೇ ತಾರೀಕಿಗೆ ಬಹಿರಂಗ ಪಡಿಸ್ಬೋದಾ ಸರ್? ಈಗ ಏನಾಗ್ತಾ ಇದೆ, 18ಕ್ಕೆ ಈಗ MLC ಚುನಾವಣೆ ಇರೋಂಥದ್ದು, ಅದು ಸುಸೂತ್ರವಾಗಿ ಆಗಬೇಕು ಅಂತೇಳಿ ಎಲ್ಲನೂ ಸಹ ಪಕ್ಷದಲ್ಲಿ ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗ್ತಾ ಇದೆ. ಅದು ಮುಗಿದ ನಂತರ ಇನ್ನು 2ನೇ ಪಟ್ಟಿ ಸಿದ್ಧತೆಯನ್ನು ಸಹ ಮಾಡ್ಕೊಳ್ತಾ ಇರೋಂಥದ್ದು. ಎಲ್ಲನೂ ಸಹ ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥದ್ದು. ಅದು ಅವರ ಒಂದು ಮನಸ್ಸಿನಲ್ಲಿ ಏನಿದೆ ಅಂತ ಅದು ಅವರೇ ತೀರ್ಮಾನ ಮಾಡೋಂಥದ್ದು ಆಗ್ತದೆ. ಸರ್, ಏನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿಗಳಾಗಿ ಸುಧಾಕರ್ ಸರ್ ಇದ್ರು, ಅವರೇ ಕಂಟಿನ್ಯೂ ಆಗ್ಬೋದಾ, ಇಲ್ಲ ಅಂತ ಹೇಳಿದ್ರೆ ಹೊಸಬ್ರಿಗೆ ಏನಾದರೂ ಅವಕಾಶ ಸಿಗ್ಬೋದಾ ಸರ್? ಸುಧಾಕರ್ ಅವರು ಕೊಟ್ಟಂತ ಅವಧಿಯಲ್ಲಿ ಸಾಕಷ್ಟು ಸಕ್ರಿಯವಾಗಿ, ಕ್ರಿಯಾಶೀಲವಾಗಿ ಎಲ್ಲರೂ ಸಹ ಜೊತೆಲಿ ತಗೊಂಡು ಈ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡೋಂಥ ವಿಚಾರದಲ್ಲಿ ಮೊದಲಿಗರಾಗಿ ನಿಂತ್ಕೊಂಡು ಸಾಕಷ್ಟು ಕೆಲಸನ ಮಾಡ್ಕೊಂಡು ಬಂದಿದ್ರು. ಮತ್ತೆ ರಾಜ್ಯಾದ್ಯಂತ ಅವರು ಕೊಟ್ಟಂತ ಖಾತೆನೂ ಸಹ ಸಮರ್ಪಕವಾಗಿ ನಿಭಾಯಿಸಿದ್ರು. ಆ ಖಾತೆಗೆ ಒಂದು ಹೊಸ ಹುರುಪು ಕೊಟ್ಟಿದ್ರು, ಸಾಕಷ್ಟು ಸಂಚಲನ ಸೃಷ್ಟಿ ಮಾಡೋ ರೀತಿ ಕೆಲಸ ಮಾಡಿದ್ರು. ಅದು ವರಿಷ್ಠರು ಮುಂದಿನ ದಿನಗಳಲ್ಲಿ ಅವ್ರನ್ನ ಉಳಿಸ್ಕೊಳ್ತಾರೋ ಇಲ್ಲ ಪಕ್ಷದ ಸಂಘಟನೆಗೆ ಬಳಸ್ಕೊಳ್ತಾರೋ ಅದೆಲ್ಲನೂ ಸಹ ವರಿಷ್ಠರಿಗೆ ಬಿಟ್ಟಂತ ವಿಚಾರ. ಆ ನಿಟ್ಟಿನಲ್ಲಿ ಅವ್ರಿಗೂ ಶುಭ ಆಗಲಿ. ಭವಿಷ್ಯದಲ್ಲಿ ಅವರ ಕಾರ್ಯಶೈಲಿ, ಅವರ ಒಂದು ಆಚಾರ ವಿಚಾರಗಳು ಎಲ್ಲನೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯವಶ್ಯಕ. ಅವ್ರನ್ನ ಸಕ್ರಿಯವಾಗಿ ಬಳಸ್ಕೊಳ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ.